ಕೋವಿಡ್ ಅಕ್ರಮದಲ್ಲಿ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಸುಧಾಕರ್ ಹೆಗಲು ಮುಟ್ಟಿ ನೋಡ್ಕೊಳ್ತಾ ಇದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಒತ್ತಡ ಹಾಕಿ ಹಗರಣದ ವರದಿಯನ್ನು ತರಿಸಿಕೊಂಡ್ರೆ ಏನ್ ತಪ್ಪು? ತನಿಖಾ ಸಂಸ್ಥೆಗಳಿಗೆ ಬೇಗ ತನಿಖೆ ಮುಗಿಸಿ ಅಂತಂದ್ರೆ ತಪ್ಪ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ನಾವು ಮಧ್ಯಂತರ ವರದಿ ಕೊಡಿ ಅಂತ ಯಾರಿಗೂ ಒತ್ತಡ ಹಾಕಿಲ್ಲ. ನಾವು ಮಾಜಿ ಸಿಎಂ ಸಚಿವರ ಹೆಸರನ್ನೇನಾದ್ರೂ ಹೇಳಿದೀವಾ ಅಂತ ಅವರು ಪ್ರಶ್ನೆ ಕೇಳಿದ್ದಾರೆ. ಆಯ್ತು ರೀ, ಒತ್ತಡ ಮಾಡ್ತದೆ, ಏನ್ ತಪ್ಪಿದೆ? ವಾಟ್ ಈಸ್ ಇಲ್ಲಿಗಲ್ ಅಬೌಟ್ ಇಟ್? ಹೌದು, ನಾವು ಹೇಳಿದ್ದೀವಿ, ಯಾವುದೇ ವರದಿಗಳು ಯಾವುದೇ ತನಿಖಾ ಸಂಸ್ಥೆಗಳಿಗೆ ಸ್ವಲ್ಪ ಬೇಗ ಮಾಡಿ. ಜನರು ಕಾಯ್ತಾ ಇದ್ದಾರೆ, ಜನರು ನಮ್ಮ ಬಗ್ಗೆ ಅನುಮಾನ ಪಡ್ತಾ ಇದ್ದಾರೆ, ವರದಿ ಕೊಡಿ ಅನ್ನೋದ್ರಲ್ಲಿ ತಪ್ಪೇನಿದೆ? ಫಸ್ಟ್ ಆಫ್ ಆಲ್ ನಾವು ಯಾವುದೇ ಒತ್ತಡ ತಂದಿಲ್ಲ. ಅಕಸ್ಮಾತ್ ವರದಿ ಏನು ಒಂದು ಕಮಿಷನನ್ನು ಕೂಡಿಸಿದ್ವಿ, ಎನ್ಕ್ವೈರಿ ಕಮಿಟಿಯನ್ನು ಕೂಡಿಸಿದ್ವಿ, ಅವ್ರಿಗೆ ಬೇಗ ಕೊಡಿ. ಜನರು ನಂಬಿಕೆ ಕಳ್ಕೊತಾ ಇದ್ದಾರೆ ಸರ್ಕಾರದ ಮೇಲೆ, ಕಮಿಷನ್ ಮೇಲೆ, ನಿಮ್ಮೇಲೂ ಅನುಮಾನದ ಬಟ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿ ವರದಿ ತರಿಸ್ಕೊಳೋದು ಏನು ನಮ್ಮ ಹಕ್ಕಲ್ವಾ? ಆಮೇಲೆ ಅವ್ರಿಗೆ ಯಾಕೆ ಆತಂಕ? ಅವ್ರೇನು ಮಾಡಿಲ್ಲ ಅಲ್ಲ, ಅವ್ರೇನು ಮಾಡಿಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ, ಜೀವನ ಪಣಕ್ಕೆ ಕೆಲಸ ಮಾಡಿದ್ದೀನಿ. ನೀವೆಲ್ಲ ಮನೆಯಲ್ಲಿ ಇದ್ರಿ, ಅವಾಗ ನಾನು ಅಲ್ಲಿ ಹೊರಗಡೆ ಜೊತೆ ನಿಂತು ಹೋರಾಟ ಮಾಡಿದ್ದೀನಿ. ಇದನ್ನ ಕಾನೂನು ಹೋರಾಟ ಮಾಡ್ತೀನಿ. ಈಗ ಆ ವರದಿನಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಹೆಂಗ್ ಗೊತ್ತಾಗಿದೆ? ನಾವೆಲ್ಲನ ಆವಾಗಿನ ಅಂದಿನ ಸಚಿವರ ಮೇಲೆ ಏನಾದ್ರು ಹೇಳಿದೀವಾ? ಅಂದಿನ ಮುಖ್ಯಮಂತ್ರಿಗಳ ಬಗ್ಗೆ ಏನಾದ್ರು ಮಾತನಾಡಿದೀವಾ? ಮುಖ್ಯಮಂತ್ರಿಗಳು ಹೇಳಿದಾರಾ? ಇವಾಗಿನ ಆರೋಗ್ಯ ಸಚಿವರು ಹೇಳಿದಾರಾ? ಅಥವಾ ಬೇರೆ ಸಚಿವರ ಸಂಪುಟದವ್ರು ಯಾರಾನ ಇಲ್ಲ ಇವರೇ ಇದ್ದಾರೆ ಅವರೇ ಇದ್ದಾರೆ ಅಂತ ಹೇಳಿದಾರಾ? ಕುಂಬಳಕಾಯಿ ಕಳ್ಳ ಆದ್ರೆ ಹೆಗಲ್ ಮುಟ್ಕೊಂಡು ನೋಡೋದೇನು ಅವಶ್ಯಕತೆ ಇದೆ? ನಾವು ಎಲ್ಲಿ ಹೇಳಿದ್ದೀವಿ ಹೇಳ್ರಿ? ವಿ ಹ್ಯಾವ್ ನಾಟ್ ನೇಮ್ಡ್ ಎನಿಬಡಿ. ಇವರೇ ಹೋಗಿ ಇಂಜೆಕ್ಷನ್ ತರೋದು, ಇವರೇ ಹೋಗಿ ಸ್ಟೇ ತರೋದು, ನೀವು ಕೇಳಿದ ತಕ್ಷಣ ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳೋದು ನಾವೆಲ್ಲಿ ಹೇಳಿದ್ದೀವಿ? ಅಥವಾ ವರದಿಯಲ್ಲಿ ಹೇಳಿದೆ? ಯಾರೋ ಒಬ್ರು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟ ತಕ್ಷಣ ಹೋಗಿ ಇಂಜೆಕ್ಷನ್ ತಗೊಂತಾರೆ. ಯಾರೋ ಏನೋ ಒಂದು ಹೇಳ್ಬಿಟ್ರೆ ವರದಿ ಬಂದ ತಕ್ಷಣ ನಾನು ಮಾಡಿಲ್ಲ ಅಂತಾರೆ. ಇದು ಕಾನೂನು ಹೋರಾಟಕ್ಕೆ ಸಜ್ಜಾಗ್ತೀನಿ ಅಂದ್ರೆ ಏನೋ ಆಗಿರ್ಬೋದಲ್ವಾ? Where are we telling? We are not telling anybody's name. Let the report come out. ನಾವು ನನ್ನಷ್ಟು ಯಾರು ICUಗಳು ಹೋಗಿದ್ದಾರೆ ತೋರಿಸ್ಬಿಡಿ. ನಾನು 4 ಸರಿ ICUಗೆ ಹೋಗಿದ್ದೀನಿ. ಜನರ ಇದು ಏನಿಲ್ಲ ಅಂದ್ರೂ 1000 ಬೆಡ್ಗಳು, ಕಾರ್ಡ್ಬೋರ್ಡ್ ಬೆಡ್ಗಳನ್ನು ನಾವು ಕೊಟ್ಟಿದ್ವಿ. ಅದು ತಗೊಂಡಿಲ್ಲ. ಯಾಕೆ ಗೊತ್ತಾ? ಅದು ಕೊಟ್ಬಿಟ್ರೆ ಬೆಡ್ಗಳು, ಆ ಕಾರ್ಡ್ಬೋರ್ಡ್ ಬೆಡ್ಗಳು, ಅದು ಕಾಂಗ್ರೆಸ್ಸಿಗೆ ಹೆಸರು ಬರುತ್ತೆ ಅಂದ್ಬಿಟ್ಟು ಅವರು ತಗೊಂಡೇ ಇಲ್ಲ. ಮತ್ತು ಕೊನೆಗೆ ನಾವು ಪ್ರತಿಭಟನೆ ಮಾಡಿ ಅದಕ್ಕೆ ಮೋದಿ ಫೋಟೋ ಹಚ್ತೀವಪ್ಪ, ಅವಾಗ ನಾವು ಉಪಯೋಗ ಮಾಡ್ತೀನಿ ಅಂತ ತಗೊಂಡ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.